ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮತ್ತೆ ಬೆಂಗಳೂರು ಬುಲ್ಸ್ಗೆ ಎಂಟ್ರಿ ಕೊಟ್ಟ ವಿಕಾಸ್ ಕೊಂಡೋಲ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಕಳೆದ ಹಲವಾರು ದಿನಗಳಿಂದ ವಿಕಾಸ್ ಕೊಂಡಲ್ ಅವರು ಮತ್ತೆ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಹಾಗೆ ಇವರೇನಾದರೂ ಒಂದು ಹರಾಜಿಗೆ ಬಂದರೆ ಮತ್ತೆ ನಮ್ಮ ಬುಲ್ಸ್ ತಂಡಕ್ಕೆ ಬರೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಕಳೆದ 9-10ನೇ ಸೀಸನಲ್ಲಿ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿದ್ದರು. ಬಟ್ ಅವಾಗ ನಿರೀಕ್ಷೆ ಮಾಡಿದಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ 11-12 ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹೋಗ್ತಾರೆ. ಅಲ್ಲಿ ತುಂಬಾ ಸಖತ್ತಾಗಿ ಆಡ್ತಾರೆ. ಹೀಗಾಗಿ ಇವರೇನಾದರೂ ಹರಾಜಿಗೆ ಬಂದರೆ ನಾವು ತಗೊಳ್ಳೋಕೆ ತಯಾರಿದ್ದೀವಿ ಅಂತ BC ರಮೇಶ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ. ಯಾಕಂದರೆ ಆ ಥರ ಇವರು ಕೂಡ ರೈಡರು, ಹಾಗೆ ಟ್ಯಾಕಲ್ ಮಾಡ್ತಕ್ಕಂಥ ಪ್ಲೇಯರು, ಹಾಗೆ ನಮ್ಮ ಬುಲ್ಸ್ ತಂಡದಲ್ಲಿ ಅನುಭವಿ ಆಟಗಾರ ಬೇಕಾಗಿದ್ದಾರೆ. ಹೀಗಾಗಿ ವಿಕಾಸ್ ಕೊಂಡೋಲ್ ಅವರು ಏನಾದರೂ ಹರಾಜಿಗೆ ಬಂದರೆ ಖಂಡಿತ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅವ್ರ ಕಡೆ ನೋಡುತ್ತಂತ ಹೇಳ್ಬೋದು. ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸದ್ಯಕ್ಕೆ ಸ್ಕ್ವಾಡ್ ನೋಡೋದಾದರೆ ರೈಡಿಂಗಲ್ಲಿ ಎಲ್ಲಿ ರಜೆ ಆಗಿರ್ಬೋದು, ಬೆಂಕಿ ರೈಡರ್, ನೆಕ್ಸ್ಟ್ ನಮ್ಮ ಗಣೇಶ್ ಆಗಿರ್ಬೋದು, ಅದಾದಮೇಲೆ ನೆಕ್ಸ್ಟ್ ಡಿಫೆಂಡರ್ಲಿ ಸತ್ಯಪ್ಪ ಮಟ್ಟಿ ಆಗಿರ್ಬೋದು, ಹಾಗೆ ಇನ್ನೂ ಹಲವಾರು ಯಂಗ್ಸ್ಟರ್ಗಳು ಇದ್ದಾರೆ. ಬಟ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಟಗಾರನಿಗಾಗಿ ಹುಡುಕಾಡ್ತಿದ್ದಾರೆ. ಹೀಗಾಗಿ ವಿಕಾಸ್ ಕೊಂಡೋಲ್ ಅವ್ರ ಕಡೆ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೇನಾದರೂ ಹರಾಜಿಗೆ ಬಂದರೆ ವಿಕಾಸ್ ಕೊಂಡೋಲ್ ಅವ್ರನ್ನ ತಗೊಳ್ಳೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಬುಲ್ಸ್ ತಂಡಕ್ಕೆ ಅಂತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಟಗಾರ ಬಂದರೆ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ಹರಾಜಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರೋ ಕಬಡ್ಡಿ ಲೀಗ್ನ ಹರಾಜು ಶುರುವಾಗುತ್ತೆ. ಆದಷ್ಟು ಬೇಗ ಅದರದ್ದು ಕೂಡ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಕಾಸ್ ಕೊಂಡೋಲ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾ ಅಥವಾ ಬರಬಾರ್ದಾ ಅಂತೇಳಿ, ಯಾವ ಪ್ಲೇಯರ್ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ.